TCN ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಸರ್ಕಾರದ ನಿರ್ಧಾರಕ್ಕೆ ಸ್ವಾಗತ. ಮಾದಕ ವಸ್ತು ಅಕ್ರಮ ಮಾರಾಟ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ, ಧ್ವನಿ ಅಗತ್ಯವಿದೆ. ಡಾಕ್ಟರ್ ಅಬ್ದುಲ್ ಖದೀರ್. ಕೋಲಿನಿಂದಲೇ ಗುಡ್ಡದಲ್ಲಿಯ ಬೊಂಬೆ ಹೋಗುವ ದಾರಿ ತೋರಿಸಿಕೊಟ್ಟ ಅದ್ಭುತ ಪವಾಡ ಪುರುಷ ಬೊಮ್ಮಗೊಂಡೇಶ್ವರ ಈಶ್ವರ್ ಸಿಂಗ್ ಠಾಕೂರ್. ಅಕ್ರಮ ಗಾಂಜಾ ಸಾಗಾಟ, 4 ಜನ ಆರೋಪಿಗಳನ್ನು ಬಂಧಿಸಿ 8 ಕೆಜಿ 920 ಗ್ರಾಂ ಗಾಂಜಾ ಜಪ್ತಿ. ಪ್ರದೀಪ್ ಗುಡ್ಡೆ. ಶಾರ್ಟ್ ಸರ್ಕ್ಯೂಟ್ನಿಂದ ಸಲೂನ್ ಅಂಗಡಿ ಸುಟ್ಟು ಭಸ್ಮ. ವ್ಯಸನಗಳಿಗೆ ದಾಸರಾಗಿ ಅನೇಕ ಯುವಕರು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದರು. ಶನಿವಾರ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈಗಾಗಲೇ ರಾಜ್ಯ ಸರ್ಕಾರ ಮಾದಕ ವಸ್ತು ಹಾಗೂ ಡಿಜಿಟಲ್ ಅಡ್ಮಿಷನ್ ವಿರುದ್ಧ ಕ್ರಮ ಜರುಗಿಸುವ ಕುರಿತು ಬಜೆಟ್ನಲ್ಲಿ ನಿರ್ಧರಿಸಿದ್ದು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ವ್ಯಸನದಿಂದ ಆಡಂಬರ ಕಾರ್ಯಕ್ರಮಗಳಿಂದ ಸಾರ್ವಜನಿಕರು ಆರ್ಥಿಕವಾಗಿ ದುಸ್ಥಿತಿಗೆ ಬರಲು ಕಾರಣವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. 6 ವರ್ಷ ಶ್ರಮಪಟ್ಟು ಸಂಪಾದಿಸಿದ ಹಣ ಒಂದು ದಿವಸದ ಮದುವೆ ಸಮಾರಂಭದಲ್ಲಿ ಸಂಗ್ರಹಿಸಿಟ್ಟ ದುಡ್ಡು ಖರ್ಚು ಮಾಡಲಾಗುತ್ತಿದೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಈ ವಿಷಯ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಅನಿವಾರ್ಯ ಇದೆ ಎಂದರು. ಮಾದಕ ವಸ್ತುಗಳ ಅಕ್ರಮ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು ಶಿಕ್ಷೆಗೆ ಗುರಿಪಡಿಸುವ ಕಾನೂನು ಜಾರಿಯಲ್ಲಿದೆ. ಆದರೆ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬಾರದೇ ಇರುವುದರಿಂದ ಲಕ್ಷಾಂತರ ಯುವಕರು ಅವುಗಳಿಗೆ ದಾಸರಾಗಿ ತಮ್ಮ ಉಜ್ವಲ ಭವಿಷ್ಯವನ್ನು ಅಂತ್ಯಗೊಳಿಸಿಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರದ ನಿರ್ಧಾರ ತೆಗೆದುಕೊಂಡಿದ್ದು ಸ್ವಾಗತಾರ್ಹ ಎಂದ ಅವರು, ಶಾಲೆಗಳು, ಕಾಲೇಜುಗಳ ಹಾಗೂ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲೂ ನಡೆಯುವ ಮಾದಕ ವಸ್ತುಗಳ ಮಾರಾಟ ಮತ್ತು ಸಂಬಂಧಿತ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳನ್ನು ರಕ್ಷಿಸಲು ಕಠಿಣ ಕಾನೂನು ಕ್ರಮ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಡಾಕ್ಟರ್ ರಾಜಶೇಖರ್ ಶೇಣಂಕರ್ ಮಾತನಾಡಿ, ಬೀದರ್ ಜಿಲ್ಲೆಯನ್ನು ಭಿಕ್ಷಾಟನೆ ಮತ್ತು ವ್ಯಸನಮುಕ್ತನಾಗಿಸಲು ಮಾಡಿರುವ ಸಂಕಲ್ಪದ ಅಭಿಯಾನಕ್ಕೆ ಸಾರ್ವಜನಿಕರು ಸಹಕರಿಸಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಸಾಹಿತಿ ಶಂಭುಲಿಂಗ್ ವಾಲ್ದೊಡ್ಡಿ, ಬಸವರಾಜ್ ಮಾಳ್ಗೆ ಇದ್ದರು. ದೇಶದ ಮೂಲೆ ಮೂಲೆಗೆ ಪ್ರವಾಸ ಮಾಡಿ ತನ್ನ ಪವಾಡ ತೋರಿಸಿರುವ ಮಹಾತ್ಮ ಬೊಮ್ಮಗೊಂಡೇಶ್ವರರು ಜನರಿಗೆ ಆಶೀರ್ವಾದ ಮಾಡಿದರು ಎಂದು ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ಬೊಮ್ಮಗೊಂಡೇಶ್ವರ ಜನಿಸಿದ ಚಿದ್ರಿ ಗ್ರಾಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಪ್ರಥಮವಾಗಿ ಬೊಮ್ಮಗೊಂಡೇಶ್ವರರಿಗೆ ಪೂಜೆ ಸಲ್ಲಿಸಿ ತೋರಿಸುವ ನೈವೇದ್ಯವನ್ನು ಆ ಕಾರ್ಯಕ್ರಮದ ಸ್ಥಳದಲ್ಲಿ ಪ್ರಸಾದದಲ್ಲಿ ಬೆರೆಸಿ ಮಹಾದಾಸೋಹ ನಡೆಯುವ ಪರಂಪರೆಯು ಇಂದಿಗೂ ಇದೆ ಎಂದರು. ಪವಾಡ ಪುರುಷರಾಗಿದ್ದ ಬೊಮ್ಮಗೊಂಡ ಅವರು ಸ್ಮಾರಕ ನಿರ್ಮಾಣ ಕಾರ್ಯ ನಡೆಯಬೇಕು. ಅದಕ್ಕೆ ತಮ್ಮಿಂದಲೂ ತನು ಮನ ಧನದಿಂದ ಸಹಕರಿಸುವುದಾಗಿ ಎಂದು ಠಾಕೂರ್ ಭರವಸೆ ನೀಡಿದರು. ಇಂದು ಮುಂಬೈ ಎಂದು ಕರೆಯುವ ಬೊಂಬೆ ಹೆಸರು ಬಂದಿದೆ ಬೊಮ್ಮಗೊಂಡರಿಂದ ಎಂದು ನುಡಿಯಿದ್ದರು. ಅವರ ಅದ್ಭುತ ಪವಾಡ ಪುರುಷರಾಗಿದ್ದರು. ತನ್ನ ಕೈಯಲ್ಲಿನ ಕೋಲಿನಿಂದ ಬಬೆ ಗುಡ್ಡದಲ್ಲಿರುವ ನಿಂತು ಬೊಂಬೆಗೆ ಹೋಗುವ ದಾರಿ ತೋರಿಸಿದ ಮಹಾತ್ಮ ಅವರಾಗಿದ್ದಾರೆ ಎಂದು ಅವರ ಬೀದರ್ ನಗರದ ಕೋಟೆ ನಿರ್ಮಾಣ ಸಮಯದಲ್ಲಿ ನೀರಿನ ಅಭಾವ ಎದುರಾದಾಗ ಅಲ್ಲಿ ಬಂಡೆಯನ್ನು ಕೋಲಿನಿಂದ ಸರಿಸಿ ನೀರಿನ ಚಿಲುಮೆ ತೇಲಿಸಿದ್ದು ಅವರ ಪವಾಡದಿಂದಾಗಿ ಇಂದಿನವರೆಗೂ ಕೋಟೆಯೊಳಗಿನ ಕೆರೆ ಬೊಮ್ಮಗೊಂಡೇಶ್ವರ ಕೆರೆ ಎಂದೇ ಪ್ರಸಿದ್ಧವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಕರ್ಪೂರಾರತಿ ಬೆಳಗುವೆ ಕಾರುಣ್ಯ ಮನಕರ ದೇವಗೆ, ಕಾರುಣ್ಯ ಮನಕರ ದೇವಗೆ, ಕರುಣಾಳಗಾಗುವ ಪಾಕ್ಷಗೆ, ಗೋಚರ ಬಾಲಚಂದ್ರಾಭರಣಗೆ, ಬಾಲಿ ಬಲಿದನು ಹಾಲ ಸರಿದನು ರೋದಸೆ ಗುರುರಾಯಗೆ, ವಾರಿ ಶಬ್ದವ ಶಿರವ ಹರಿದನು ಮಾಲಹರ ಮಹಾದೇವಗೆ, ಘೋರ ದುರಿತವ ದೂರ ಮಾಡಿದ ಸೂರ್ಯ ಸನ್ಮುಖ ಸ್ವಾಮಿಗೆ, ಶರಣು ಜನರಿಗೆ ವರವನಿಂದನು ಪರಮ ಪಾರ್ವತಿ ಅರಸಗೆ, ದರಿಯೋಳಿಕಾವಾದ ಸ್ವರ್ಣಲ ಪುರದ ಸಿದ್ಧಾನಾಥಗೆ, ಕರ್ಪೂರಾರತಿ ಬೆಳಗುವೆ ಕಾರುಣ್ಯ ಮರಕರ ದೇವಗೆ, ಕಾರುಣ್ಯ ಮರಕರ ದೇವಗೆ, ಕರುಣಾಳ ಜಾಗೃಪಾಂತೆ, ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ.
सर्वभूतानां ब्रह्माधिपतिर्ब्रह्मणमधिपतिरां ब्रह्मा शिवो मे अस्तु सदाशिवो विघ्नेश्वराय नमः ओमगणेश्वराय नमः श्रीरामदेवताभ्यो नमः मेलारकल्लकदेवताभ्यो नमः नानापुष्पाणि समर्पयामि ॐ वनस्पतिरसुपेतो दत्ताटोपौत्तमः आग्रेय सर्वदेवानां ಕಾರ್ ಒಂದರಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ನಾಲ್ವರನ್ನು ಬಂಧಿಸಿ ಗಾಂಜಾ ಹಾಗೂ ಕಾರು ಜಪ್ತಿ ಮಾಡಿರುವ ಘಟನೆಯು ಗಾಂಧಿಗಂಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಶುಕ್ರವಾರ ನಡೆದಿದೆ. ಕಮಠಾಣೆಯಿಂದ ಬೀದರ್ ಬರುತ್ತಿದ್ದ ಕಾರನ್ನು ಈ ರಸ್ತೆ ಮಾರ್ಗದಲ್ಲಿ ಈಜುಕೊಳದ ಹತ್ತಿರ ಗಾಂಧಿಗಂಜ್ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದರಾವ್ ಹಾಗೂ ಸಿಬ್ಬಂದಿಗಳು ತಡೆದು ತಪಾಸಣೆ ಮಾಡಿದಾಗ ಅಕ್ರಮವಾಗಿ ಸಾಗಿಸುತ್ತಿದ್ದ 8 ಕೆಜಿ 920 ಗ್ರಾಂ ಗಾಂಜಾ ಹಾಗೂ ಈ ಕೃತ್ಯಕ್ಕೆ ಬಳಸಿದ ಕಾರನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟೆ ತಿಳಿಸಿದ್ದಾರೆ. ಜಪ್ತಿ ಮಾಡಿಕೊಂಡ ಗಾಂಜಾದ ಮೌಲ್ಯ ಸುಮಾರು 4,46,000 ಹಾಗೂ ಅದನ್ನು ಸಾಗಿಸಲು ಬಳಸಲಾದ ಸುಜುಕಿ ಕಾರಿನ ಬೆಲೆ 2 ಲಕ್ಷ, ಒಟ್ಟು ಸೇರಿ 6,46,000 ರೂಪಾಯಿ ಮೌಲ್ಯದ ವಸ್ತು ಜಪ್ತಿ ಮಾಡಿ ಬಂಧಿಸಿರುವ ಆರೋಪಿಗಳನ್ನು ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ಗಾಂಜಾ ಖರೀದಿಸಿ ಹೆಚ್ಚಿನ ಬೆಲೆಯಲ್ಲಿ ಬೀದರ್ನಲ್ಲಿ ಗಾಂಜಾ ತಂದು ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಗಳ ವಿಚಾರಣೆ ವೇಳೆ ಬಾಯಿ ಬಿಟ್ಟಿರುತ್ತಾರೆ ಎಂದು ತಿಳಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಹಾಗೂ ಅವರ ತಂಡದ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ये गाड़ी नंबर सही है ना रे? हाँ सर, सही है सर हमारा ही गाड़ी इधर इधर ए यार दोनों इधर ए सुधर यार सिलेंडर सो ए बरो ए पंचर बरो ये थोड़ा गाड़ी का नंबर देखना सर फोटो मार ले ಇಲ್ಲಿ ಬಿಟ್ರಿ ಇಲ್ಲಿ ಹ್ಯಾಂಡಲ್ ಹಾಕೋದು ಬಿಟ್ರು ನಗರದ ಗುಂಪಾ ರಿಂಗ್ ರೋಡ್ ಜೆಎಸ್ಎಸ್ ಆಸ್ಪತ್ರೆಯನ್ನು ಎದುರುಗಡೆ ಕೃಷ್ಣಮೂರ್ತಿ ಹೇರ್ ಸಲೂನ್ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡು ಕರಕಲಾದ ಘಟನೆಯು ಶುಕ್ರವಾರ ರಾತ್ರಿ ನಡೆದಿದೆ. ಅಂಗಡಿಗೆ ಬೆಂಕಿ ಹತ್ತಿದ ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ತೆರಳಿ ಬೆಂಕಿ ನಂದಿಸಿ ಆಗುವ ಅನಾಹುತವನ್ನು ತಪ್ಪಿಸಿದ್ದಾರೆ. ಸದರಿ ಘಟನೆ ಕುರಿತು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ಕೊಂಡು ಈಗ ಸೀದಾ किस्मत चंद जरा तुम ध्यान में रखो क्योंकि वो कर लेंगे वीडियो क्या कर लेंगे क्या नहीं मालूम हो पूरा पूरा ये पूरा पूरा दुकान जरा देखो बहुत गरीब लोग हैं जी नहीं करके दिया मैं मालूम है इसलिए तुम आपको फोन लगाया बाहर निकला ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.